ಹಾಯ್ ಎವ್ರಿವನ್, ಮೈಸೆಲ್ಫ್ ಆದಿತ್ಯ. ಸೊ ನನಗೆ ಗೊತ್ತು ನಿಮಗೆ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ ಬಗ್ಗೆ ತುಂಬ ಡೌಟ್ಸ್ ಇದೆ. ಆ್ಯಂಡ್ ಈ ಪ್ಲ್ಯಾಟ್ಫಾರ್ಮ್ ಹೆಸರೇನು, ಆ್ಯಂಡ್ ಈ ಪ್ಲ್ಯಾಟ್ಫಾರ್ಮ್ ಲೀಗಲ್ಲ, ಆ್ಯಂಡ್ ಈ ಪ್ಲ್ಯಾಟ್ಫಾರ್ಮ್ಸಲ್ಲಿ ಯಾವ ರೀತಿ ನಾವು ಅರ್ನಿಂಗ್ಸ್ ಮಾಡ್ಕೋಬೇಕು, ಆ್ಯಂಡ್ ನಾವು ಯಾವ ರೀತಿ ಇದರಲ್ಲಿ ಸಕ್ಸಸ್ ಆಗಬೇಕು, ಒಂದು ಕೆರಿಯರ್, ಒಂದು ಆನ್ಲೈನ್ ಕೆರಿಯರ್ ಒಂದು ಸ್ಮಾರ್ಟ್ಫೋನ್ ಮೂಲಕ ನಾವು ಯಾವ ರೀತಿ ಮಾಡ್ಕೋಬೇಕು ಅನ್ನೋದು ನಾನು ಕ್ಲೀನಾಗಿ ಹೇಳ್ತೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರಾ, ಪೂರ್ತಿಯಾಗಿ ನೋಡಿ, ಓಕೆನಾ. ಫಸ್ಟ್ ಆಫ್ ಆಲ್ ಲೆಟ್ ಸ್ಟಾರ್ಟ್ ವಿತ್ ದ ಕಂಪನಿ ನೇಮ್. ಕಂಪ್ನಿ ಹೆಸರು ಬಂದುಬಿಟ್ಟು ಡಿಜಿಟಲ್ ಬಿಲಿಯನಿಯರ್ ಅಂತ. ಡಿಜಿಟಲ್ ಬಿಲಿಯನಿಯರ್ ಈ ಕಂಪನಿ ಬಂದುಬಿಟ್ಟು ನಮಗೆ ಕನ್ನಡದಲ್ಲೇ ನಿಮಗೆ ಖುದ್ದಾಗಿ ಕೋರ್ಸಸ್ನ ಕೊಡ್ತಾ ಇದೆ. ಇಟ್ಸ್ ನಂಬರ್ 1 ಆ್ಯಂಡ್ ಫಸ್ಟ್ ಪ್ಲ್ಯಾಟ್ಫಾರ್ಮ್ ನಮಗೆ ರೀಜ್ನಲ್ ಲ್ಯಾಂಗ್ವೇಜಲ್ಲಿ ಕೋರ್ಸಸ್ನ ಕೊಡುವಂಥದ್ದು, ಓಕೆನಾ. ಸೊ ಫಸ್ಟ್ ಸ್ಟೆಪ್ಪು ನಾನೇನಕ್ಕೆ ಈ ಪ್ಲ್ಯಾಟ್ಫಾರ್ಮಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ ಅಂತ, ಓಕೆ. ಸೊ ಅದಕ್ಕೆ ರೀಸನ್ ಬಂದುಬಿಟ್ಟು ನಾನೊಂದು BBA ಗ್ರ್ಯಾಜುಯೇಟ್, ಓಕೆ. ನಾನು BBA ಕಂಪ್ಲೀಟ್ ಮಾಡಿಕೊಂಡು ಒಂದು ಜಾಬ್ಗೆ ಸೇರಕ್ಕೆ ಹೋದಾಗ ನನಗೆ ಸಿಗ್ತಾ ಇದ್ದಿದ್ದು ಬೆಂಗಳೂರಲ್ಲಿ 20,000 ರೂಪಾಯಿ ಜಾಬ್ಗೆ ನಾನು 20,000 ರೂಪಾಯಿ ಸ್ಯಾಲ್ರಿಗೆ ನನಗೆ ಜಾಬ್ ಸಿಕ್ತು. ಸೊ ಅದು ನಿಮ್ಗೆ ಗೊತ್ತಿರೋದೆ, ಬ್ಯಾಂಗ್ಳೂರಲ್ಲಿ ಈಗಿನ ಕಾಲದಲ್ಲಿ 2025 ಸಿಚುವೇಷನ್, 26 ಸಿಚುವೇಷನ್ ಅಲ್ಲಿ ಬ್ಯಾಂಗ್ಳೂರಲ್ಲಿ 20,000 ರೂಪಾಯಿಂದ ನಾವೇನು ಮಾಡೋಕ್ಕಾಗೋದಿಲ್ಲ, ಆ ಥರ ಸಿಚುವೇಷನಲ್ಲಿರುತ್ತೆ. ನಾನು ನನ್ನ ಫೈನಾನ್ಷಿಯಲ್ ಆಗಿ ತುಂಬ ಸ್ಟ್ರೆಸ್ ಆಗಿದ್ದೀನಿ ಆ್ಯಂಡ್ ನಂಗೆ ಬರ್ತಾ ಇರೋ ಇನ್ಕಮ್ ಸಾಕಾಗ್ತಾ ಇರಲಿಲ್ಲ. ಸೊ ಅದಕ್ಕೋಸ್ಕರ ನಾನೊಂದು ಜೆನ್ಯೂನ್ ಆಗಿ ಅರ್ನಿಂಗ್ಸ್ ಕೊಡುವಂಥ ಪ್ಲ್ಯಾಟ್ಫಾರ್ಮ್ಗೋಸ್ಕರ ಹುಡುಕ್ತಾ ಇದ್ದೆ. ಫೈನಲಿ ಇದೊಂದು ಜೆನ್ಯೂನ್ ಆ್ಯಂಡ್ ಟ್ರಸ್ಟೆಡ್ ಪ್ಲ್ಯಾಟ್ಫಾರ್ಮ್. ಇದು ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಕಡೆ, ಅಂದರೆ ಗೌರ್ನಮೆಂಟ್ ವಿಂಗ್ ಕಡೆ, ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸಲ್ಲಿ ನಮಗೆ ಇದು ಅಪ್ರೂವ್ ಆಗಿದೆ ಪ್ಲ್ಯಾಟ್ಫಾರ್ಮ್. ಸೊ ಈಗ ನಾನು 6 ಫಿಗರ್ಸಲ್ಲಿ ಅರ್ನ್ ಮಾಡ್ತಾ ಇದ್ದೀನಿ ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ಈ ಪ್ಲ್ಯಾಟ್ಫಾರ್ಮಲ್ಲಿ ಸ್ಕಿಲ್ಸ್ನ ಯೂಸ್ ಮಾಡ್ಕೊಂಡು ನಾವು ಅರ್ನಿಂಗ್ಸ್ ಮಾಡೋದಕ್ಕೆ. ಸೊ ದಟ್ ಈಸ್ ದ ಪೊಟೆನ್ಷಿಯಲ್ ಆಫ್ ಡಿಜಿಟಲ್ ಬಿಲಿಯನಿಯರ್. ಸೊ ಅದಕ್ಕೆ ನಾನು ಸ್ಟಾರ್ಟ್ ಮಾಡಿದೆ ಆ್ಯಂಡ್ ನಾನೀಗ ನನ್ನ ಕಾಲುಗಳ ಮೇಲೆ ನಾನು ನಿಂತ್ಕೊಂಡಿದ್ದೀನಿ, ಓಕೆ. ನಾನು ಯಾರ ಮೇಲೂ ಡಿಪೆಂಡ್ ಆಗ್ತಾಯಿಲ್ಲ. ಸೊ ನೀವು ಕೂಡ ಈ ಥರ ಹಾಕಬೇಕಂದ್ರೆ ಅದಕ್ಕೆ ನಾನು ಖಂಡಿತ ಗೈಡ್ ಮಾಡ್ತೀನಿ. ಮುಂದೆ ನೋಡ್ತಾ ಇರಿ ವಿಡಿಯೋನ. ಸೊ ಕಂಪ್ನಿ ಎಲ್ಲಿದೆ ಆ್ಯಂಡ್ ಇದ್ರ ಇಂಟ್ರೊಡಕ್ಷನ್ ಏನು, ಇದ್ರ ಫೌಂಡರ್ ಆ್ಯಂಡ್ CEO ಆ್ಯಂಡ್ ಕಂಪ್ನಿ ಲೊಕೇಶನ್ ಎಲ್ಲಿದೆ ಅಂತ ನಾವು ತಿಳ್ಕೊಳ್ಳೋಣ, ಓಕೆ. ಸೊ ಫಸ್ಟ್ ಆಫ್ ಆಲ್ ನಮ್ಮ ಕಂಪ್ನಿ ಡಿಜಿಟಲ್ ಬಿಲಿಯನಿಯರ್ ಅಂತ. ಈ ಕಂಪನಿಯ ಫೌಂಡರ್ ಬಂದುಬಿಟ್ಟು ಮಿಸ್ಟರ್ ಸುದರ್ಶನ್ ರೆಡ್ಡಿಪಲ್ಲಿ. ಸೊ ಕಂಪ್ನಿ ಆಫೀಸ್ ಬಂದುಬಿಟ್ಟು ನಮಗೆ ತೆಲಂಗಾಣ, ಹೈದರಾಬಾದಲ್ಲಿದೆ, ಓಕೆನಾ. ಸೊ ಅಲ್ಲಿಂದ ಆಪ್ರೇಟ್ ಆಗ್ತಾಯಿದೆ ನಮ್ಮ ಕಂಪನಿ, ಓಕೆನಾ. ಸೊ ಇದಕ್ಕೆ ಮೈನ್ ಮಿಷನ್ ನಮ್ಮ ಸುದರ್ಶನ್ ಸರ್ ಸ್ಟಾರ್ಟ್ ಮಾಡಿರೋದು ಮೈನ್ ಉದ್ದೇಶ ಬಂದುಬಿಟ್ಟು ಪ್ರತಿಯೊಂದು ಜಾಬ್ ಪ್ರೊಫೆಷ್ನಲ್ಗೆ ಅವ್ರು ಬರ್ತಾರೋ ಇನ್ಕಮ್ ಸಾಕಾಗ್ತಾ ಇರೋದಿಲ್ಲ. ಪ್ರತಿಯೊಂದು ಹೌಸ್ ವೈಫ್ಗೆ ಅವ್ರ ಮನೆಯಿಂದ ಆಚೆ ಕಡೆ ಹೋಗಿ ಕೆಲಸ ಮಾಡೋಕ್ಕಾಗೋದಿಲ್ಲ. ಪ್ರತಿಯೊಂದು ಸ್ಟೂಡೆಂಟ್ಗೆ ಅವ್ರ ಪ್ರತಿಯೊಂದಕ್ಕೂ ಮನೆಯಲ್ಲಿ ಪೇರೆಂಟ್ಸ್ ಮೇಲೆ ಡಿಪೆಂಡ್ ಆಗೋಕ್ಕೆ ಇಷ್ಟ ಇರೋದಿಲ್ಲ. ಸೊ ಈ 3 ಕ್ಯಾಟಗಿರೀಸ್ಗೆ ಏನಿದ್ದಾರೆ ಅವ್ರಿಗೆ ಮನೆಯಲ್ಲೇ ಕೂತ್ಕೊಂಡು ನಾವು ಸ್ಕಿಲ್ ಡೆವಲಪ್ಮೆಂಟ್ ಮಾಡಿಸಿ ಅವ್ರಿಗೆ ಒಂದು ಅಫಿಲೇಟ್ ಮಾರ್ಕೆಟಿಂಗ್ ಮಾಡ್ಯೂಲ್ ಅಲ್ಲಿ ಅವ್ರು ಅರ್ನಿಂಗ್ಸ್ ಮಾಡ್ಕೊಳ್ಳೋ ರೀತಿ ಫಸ್ಟ್ ಆಫ್ ಆಲ್. ಸೆಕೆಂಡ್, ನಾವು ಜಾಬ್ಸ್ನ ಕ್ರಿಯೇಟ್ ಮಾಡಿಕೊಡ್ತಾ ಇದ್ದೀವಿ, ಲಿಟ್ರಲಿ ರಿಯಲ್ ಟೈಮ್ ಜಾಬ್ಸ್ನ ಕ್ರಿಯೇಟ್ ಮಾಡಿಕೊಡ್ತಾ ಇದ್ದೀವಿ ನಮ್ಮ ಕಂಪ್ನಿ ಕಡೆಯಿಂದ. ಜಾಬ್ಸ್ಗೆ ಲ್ಯಾಂಡ್ ಆಗ್ಬೋದು ನೀವು ಸ್ಕಿಲ್ಸ್ನ ಕಲ್ತ್ಕೊಂಡು. ಆ್ಯಂಡ್ ಮೂರನೇದು ಬಂದುಬಿಟ್ಟು ನೀವು ಆ್ಯಸ್ ಎ ಫ್ರೀಲ್ಯಾನ್ಸರ್ ಆಗಿ ಈ ಸ್ಕಿಲ್ಸ್ನೆಲ್ಲ ಕಲ್ತ್ಕೊಂಡು ಒಂದು ಲ್ಯಾಪ್ಟಾಪ್ನ, ಒಂದು ಮೊಬೈಲ್ ಫೋನ್ನ ನೀವು ಯೂಸ್ ಮಾಡಿಕೊಂಡು ನೀವು ಆ್ಯಸ್ ಎ ಫ್ರೀಲ್ಯಾನ್ಸರ್ ಆಗಿ ಕ್ಲೈಂಟ್ಸ್ಗೆ ವರ್ಕ್ ಮಾಡಿಕೊಡ್ತಾ ಕೂಡ ನೀವು ಇನ್ಕಮ್ನ ಜನ್ರೇಟ್ ಮಾಡ್ಕೋಬೋದು. ಸೊ ದಿಸ್ ಈಸ್ ದ ಪವರ್ ಆಫ್ ಸ್ಕಿಲ್ಸ್, ಓಕೆ. ಸೊ ಈ ಸ್ಕಿಲ್ಸ್ನ ಯೂಸ್ ಮಾಡಿ ನೀವು ಅರ್ನಿಂಗ್ಸ್ ಮಾಡ್ಕೊಳ್ಳೋಕ್ಕೆ ನಮ್ಮ ಕಂಪನಿ ಡಿಜಿಟಲ್ ಬಿಲಿಯನರ್ ಏನು ಸುದರ್ಶನ್ ಸರ್ ಇದ್ದಾರೆ. ಸೊ ಅದಕ್ಕೆ ಮೈನ್ ಉದ್ದೇಶನೇ ಪ್ರತಿಯೊಂದು ಕರ್ನಾಟಕದಲ್ಲಿರುವಂಥ ಪ್ರತಿಯೊಂದು ಪ್ರಜೆಗೆ ಈ ಸ್ಕಿಲ್ಸ್ನ ಕಲಿಸ್ಬೇಕು ಆ್ಯಂಡ್ ಅವ್ರನ್ನ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಮಾಡಬೇಕು ಅಂತಲೇ ನಮ್ಮ ಕಂಪ್ನಿ ಸ್ಟಾರ್ಟ್ ಆಗಿರೋದು, ಓಕೆನಾ. ಬಂದುಬಿಟ್ಟು ನಮ್ಮ ಕಂಪ್ನಿ ಲೀಗಾಲಿಟೀಸ್ ಬಗ್ಗೆ ನಿಮ್ಗೆ ಡೌಟ್ಸ್ ಇದೆ, ಅಂದರೆ ಸರ್ ಕಂಪ್ನಿ ಏನಾದರೂ ಫೇಕಾ, ಕಂಪ್ನಿ ರಿಯಲ್ ಇದೆಯಾ ಸರ್, ನಂಬೋದಾ, ಏನು ಇದಕ್ಕೆ ಪ್ರೂಫ್ಸು ಅಂತ ನೀವು ಕೇಳ್ತಾ ಇದ್ದರೆ. ಸೊ ನಿಮಗೆ ಸ್ಕ್ರೀನ್ ಮೇಲೆ ನಮ್ಮ ಕಂಪ್ನಿದು ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್, ನೀವು ಕ್ಲೀನಾಗಿ ಲೋಗೋ ಕೂಡ ನೋಡ್ಕೋಬೋದು. ಕಂಪ್ಲೀಟ್ ನಿಮಗೆ ಸರ್ಟಿಫಿಕೇಟ್ ನಾನು ಹಾಕ್ತಾ ಇದ್ದೀನಿ. ಇದನ್ನು ನೀವು ಸ್ಕ್ರೀನ್ಶಾಟ್ ತೊಗೊಂಡು ಝೂಮ್ ಮಾಡಿ ನೋಡ್ಕೊಳ್ಳಿ ಅಥವಾ ಏನಾದರೂ ಮಾಡಿ, ಓಕೆ. ಇಲ್ಲಿ ಕಂಪ್ಲೀಟ್ ನಾನು ನಿಮಗೆ ಸರ್ಟಿಫಿಕೇಟ್ ಹಾಕ್ತಾ ಇದ್ದೀನಿ, ಓಕೆ. ಮೈನಾಗಿ ನಾನು ಚಿಕ್ಕದಾಗಿ ಒಂದು ಇನ್ಫಾರ್ಮೇಷನ್ ಹೇಳಬೇಕು ಅಂದರೆ ಇದು ಬಂದುಬಿಟ್ಟು 100% ಜೆನ್ಯೂನ್ ಆಗಿ ಗೌರ್ನಮೆಂಟಲ್ಲಿ ನಮಗೆ ಅಪ್ರೂವ್ ಆಗಿ ನಮಗೆ ಲೀಗಲ್ ಅಂತ ಕೊಟ್ಟಿದ್ದಾರೆ ಸರ್ಟಿಫಿಕೇಟ್. ಆ್ಯಂಡ್ ನೀವೇನು ಇನ್ಕಮ್ ಮಾಡ್ತಿರಲ್ವ, ಸೊ ಆ ಇನ್ಕಮಲ್ಲಿ ಕೂಡ ನಿಮಗೆ 5% ಟ್ಯಾಕ್ಸ್, ಅಂದರೆ TDS ಟ್ಯಾಕ್ಸ್ಗೆ 5% TDS ಟ್ಯಾಕ್ಸ್ ಕಟ್ ಆಗಿ ಗೌರ್ನಮೆಂಟ್ಗೆ ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗುವಂಥದ್ದು, ಓಕೆ. ಸೊ ಇಷ್ಟೊಂದು ಪರ್ಫೆಕ್ಟಾಗಿ ಕಂಪನಿ ಅನ್ನೋದು ವರ್ಕ್ ಆಗ್ತದೆ, ಇಷ್ಟೊಂದು ಕರೆಕ್ಟಾಗಿ ಗೌರ್ಮೆಂಟ್ಗೆ ಟ್ಯಾಕ್ಸ್ ಕಟ್ತಾ ಇದೆ, ಓಕೆ. ಸೊ ಇದ್ರ ಬಗ್ಗೆ ನೀವು ಭಯಪಡೋ ಅವಶ್ಯಕತೆನೇ ಇಲ್ಲ. ಕಂಪ್ನಿ ಬಂದುಬಿಟ್ಟು 100% ಲೀಗಲ್ ಆ್ಯಂಡ್ ಜೆನ್ಯೂನ್. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಕಂಪ್ನಿದು GST ಸರ್ಟಿಫಿಕೇಟ್ ಕೂಡ ನಾನು ನಿಮಗೆ ಸ್ಕ್ರೀನ್ ಮೇಲೆ ಹಾಕ್ತಾ ಇದ್ದೀನಿ, ಓಕೆ. ಸೊ ಇಟ್ಸ್ ಕಂಪ್ಲೀಟ್ಲಿ ಲೀಗಲ್ ಆ್ಯಂಡ್ ಇಟ್ಸ್ ಕಂಪ್ಲೀಟ್ಲಿ ವೆಲ್ ಅಪ್ರೂವ್ಡ್ ಆ್ಯಂಡ್ ವೆಲ್ ಮ್ಯಾನೇಜ್ಡ್ ಕಂಪನಿ. ಇದ್ರ ಬಗ್ಗೆ ನೀವು ಟೆನ್ಷನ್ ತಗೊಳ್ಳೋ ಅವಶ್ಯಕತೆನೇ ಇಲ್ಲ, ಓಕೆ. ಅದಕ್ಕಿಂತ ಇಂಪಾರ್ಟೆಂಟ್ ಏನು ಅಂದರೆ ನಮ್ಮ ಕಂಪನಿಯಲ್ಲಿ CC ಟೀಮ್, ಅಂದರೆ ಕಸ್ಟಮರ್ ಸಪೋರ್ಟ್ ಟೀಮ್ ಆಗಿರ್ಬೋದು. ಆ್ಯಂಡ್ ಮೈನಾಗಿ ನಮಗೆ ಕೋರ್ಸಸ್ ಅನ್ನೋದು ಕನ್ನಡದಲ್ಲೇ ಬರ್ತಾ ಇರೋದು ಫಸ್ಟ್. ಸೊ ಯಾಕಂದರೆ ಯಾವ ಪ್ಲ್ಯಾಟ್ಫಾರ್ಮಲ್ಲೂ ನಿಮಗೆ ಕನ್ನಡದಲ್ಲಿ ಕೋರ್ಸಸ್ ಸಿಗೋದಿಲ್ಲ, ಬಟ್ ನಮ್ಮ ಪ್ಲ್ಯಾಟ್ಫಾರ್ಮಲ್ಲಿ ಪ್ರತಿಯೊಬ್ಬರಿಗೂ ರೀಚ್ ಆಗಬೇಕು ಅಂತ ಕಸ್ಟಮರ್ ಸಪೋರ್ಟ್ ಟೀಮ್ ಸ್ಟ್ರಾಂಗ್ ಆಗಿದೆ ಆ್ಯಂಡ್ ನಿಮಗೆ ರೀಜ್ನಲ್ ಲ್ಯಾಂಗ್ವೇಜಲ್ಲಿ ಕೋರ್ಸಸ್ನ ಕಲಿಸ್ಕೊಡ್ತಾರೆ. ದಟ್ ಈಸ್ ಅ ವೆರಿ ಬ್ಯೂಟಿಫುಲ್ ಆಫ್ ದಿಸ್ ಪ್ಲ್ಯಾಟ್. ಸೊ ಓಕೆ ಫೈನ್ ಸರ್, ನಿಮ್ಮ ಕಂಪ್ನಿಯಲ್ಲಿ ಏನೇನು ಕೋರ್ಸಸ್ ಇದೆ ಕಂಪ್ಯೂಟರ್ ಅರ್ಥ ಆಯಿತು, ಬಟ್ ಇದರಲ್ಲಿ ನಾವು ಯಾವ ರೀತಿ ಎನ್ರೋಲ್ ಆಗಬೇಕು, ಇದರಲ್ಲಿ ಕೋರ್ಸಸ್ ಏನೇನಿದೆ, ನಿಮ್ಮ ಪ್ಯಾಕೇಜಸ್ ಏನೇನಿದೆ ಅಂತ ನೀವು ಕೇಳ್ತಾ ಇದ್ದರೆ, ನಿಮಗೆ ನಮ್ಮ ಕಂಪ್ನಿಯಲ್ಲಿ ಟೋಟಲ್ 6 ಪ್ಯಾಕೇಜಸ್ ಇರುತ್ತೆ, ಓಕೆ. ಡಿಜಿಟಲ್ ಬಿಲಿಯನರಲ್ಲಿ 6 ಪ್ಯಾಕೇಜಸ್ ಇರುತ್ತೆ. ಫಸ್ಟ್
ಫಸ್ಟ್ ನಿಮಗೆ ಸ್ಕ್ರೀನ್ ಮೇಲೆ ಹಾಕ್ತಾ ಇದ್ದೀನಿ, ಇಲ್ಲಿ ನೋಡ್ಬೋದು, ದಟ್ ಈಸ್ ಎಸೆನ್ಷಿಯಲ್ ಪ್ಯಾಕೇಜ್ ಅಂತ. ಸೊ ಅದರಲ್ಲಿ ಬರುವಂಥ ಕೋರ್ಸಸ್ ಕೂಡ ನಾನು ನಿಮಗೆ ಸ್ಕ್ರೀನ್ ಮೇಲೆ ಹಾಕ್ತಾ ಇದ್ದೀನಿ. ಕ್ಲೀನಾಗಿ ಇದನ್ನು ಸ್ಕ್ರೀನ್ಶಾಟ್ ತೊಗೊಂಡು ಪೂರ್ತಿಯಾಗಿ ನೋಡಿ. ಇದ್ರ ಪ್ರೈಸ್ ಕೂಡ ನಾನು ನಿಮಗೆ ಸ್ಕ್ರೀನ್ ಮೇಲೆ ಹಾಕ್ತಾ ಇದ್ದೀನಿ, ನೋಡ್ಕೋಬೋದು. ಇಟ್ಸ್ ನಿಮಗೆ 2000 ರೂಪೀಸ್ ಆಗುತ್ತೆ ಇದು, ಓಕೆ, ವಿತ್ ಗೈಡ್ ಕೋಡ್. ಸೆಕೆಂಡ್ ಬಂದುಬಿಟ್ಟು ಎಲೀಟ್ ಪ್ಯಾಕೇಜ್ ಅಂತ. ಸೊ ಅದರಲ್ಲಿ ಏನೇನು ಕೋರ್ಸಸ್ ಇದೆ ಅದು ಕೂಡ ನಾನು ನಿಮಗೆ ಸ್ಕ್ರೀನ್ ಮೇಲೆ ಹಾಕ್ತಾ ಇದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಅದರಲ್ಲಿ ಗೈಡ್ ಕೋಡ್, ವಿತ್ ಗೈಡ್ ಕೋಡ್ ನಿಮಗೆ ಇದು 4000 ರೂಪೀಸ್ ಆಗುತ್ತೆ, ಓಕೆ. ನೆಕ್ಸ್ಟ್ ಬಂದುಬಿಟ್ಟು ಪ್ರೋ ಪ್ಯಾಕೇಜ್, ವಿಚ್ ಇಸ್ ವೆರಿ ಬ್ಯೂಟಿಫುಲ್ ಪ್ಯಾಕೇಜ್, ಓಕೆ. ಆ್ಯಸ್ ಎ ಬಜೆಟ್ ಆಗಿ ನೀವು ಸ್ಟಾರ್ಟ್ ಮಾಡ್ಕೋಬೇಕಂದ್ರೆ ಪ್ರೋ ಪ್ಯಾಕೇಜಿಂದ ಸ್ಟಾರ್ಟ್ ಮಾಡ್ಕೋಬೋದು. ಅದರಲ್ಲಿ ಏನೇನು ಕೋರ್ಸಸ್ ಇದೆ, ನಂಬರ್ ಆಫ್ ಕೋರ್ಸಸ್ ಏನಿದೆ ಲಿಸ್ಟ್ ಹಾಕ್ತಾ ಇದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ವಿತ್ ಗೈಡ್ ಕೋಡ್ ಅಂದರೆ ನಿಮಗೆ ಡಿಸ್ಕೌಂಟ್ ಬರುತ್ತೆ, ಓಕೆ. MRP ಮೇಲೆ ನಿಮಗೆ ಇನ್ನೂ 30-40% ಡಿಸ್ಕೌಂಟ್ ಬರುತ್ತೆ. ಇದು ಬಂದುಬಿಟ್ಟು ನಿಮಗೆ 7000 ರೂಪೀಸ್ ಆಗುತ್ತೆ ಪ್ರೋ ಪ್ಯಾಕೇಜ್. ಅದನ್ನ ಸ್ಕ್ರೀನ್ ಮೇಲೆ ಹಾಕ್ತಾ ಇದ್ದೀನಿ, ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪ್ಯಾಕೇಜ್ ಬಂದುಬಿಟ್ಟು ಪ್ರೈಮ್ ಪ್ಯಾಕೇಜ್. ಸೊ ಅದರಲ್ಲಿ ಏನೇನು ಕೋರ್ಸಸ್ ಇದೆ ಎಲ್ಲ ನಾನು ನಿಮಗೆ ಸ್ಕ್ರೀನ್ ಮೇಲೆ ಹಾಕ್ತಾ ಇದ್ದೀನಿ, ಇದನ್ನ ಚೆಕ್ ಮಾಡ್ಕೊಳ್ಳಿ. ವಿತ್ ಗೈಡ್ ಕೋಡ್ ಎಷ್ಟಾಗುತ್ತೆ ಅನ್ನೋದು ಕೂಡ ಕ್ಲೀನಾಗಿ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ನಮ್ಮಲ್ಲಿ ಬ್ಯೂಟಿಫುಲ್ ಪ್ಯಾಕೇಜ್ ಆ್ಯಂಡ್ ನಾನು ರೆಕಮೆಂಡ್ ಮಾಡೋ ಪ್ಯಾಕೇಜ್ ಕೂಡ ನಿಮಗೆ ಪ್ರೀಮಿಯಂ ಪ್ಯಾಕೇಜ್, ಓಕೆ. ಸೊ ಪ್ರೀಮಿಯಂ ಪ್ಯಾಕೇಜಲ್ಲಿ ನಿಮಗೆ ಒಟ್ಟು ಎಷ್ಟು ಸ್ಕಿಲ್ಸ್ ಇರುತ್ತೆ ಅಂದರೆ ನಿಮಗೆ ಅನ್ಬಿಲೀವಬಲ್ ಅಷ್ಟೊಂದು ಸ್ಕಿಲ್ಸ್ ಇರುತ್ತೆ, ಯಾಕಂದರೆ ಇದು ಬೆಸ್ಟ್ ಪ್ಯಾಕೇಜ್, ಅದಕ್ಕೆ ಅದರ ಹೆಸರು ಪ್ರೀಮಿಯಂ ಅಂತ ಇಟ್ಟಿರೋದು ನಾವು, ಓಕೆನಾ. ಸೊ ಅದರಲ್ಲಿ ಏನೇನು ಕೋರ್ಸಸ್ ಇದೆ ಅದನ್ನ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ವಿತ್ ಗೈಡ್ ಕೋಡ್ ಇದು ಬಂದುಬಿಟ್ಟು ನಿಮಗೆ 15,999ಗೆ ಸಿಗ್ತಾ ಇದೆ, ಓಕೆನಾ, ಪ್ರೀಮಿಯಂ ಪ್ಯಾಕೇಜ್ ಅನ್ನೋದು, ಓಕೆ. ಆ್ಯಂಡ್ ಲಾಸ್ಟ್ ಆ್ಯಂಡ್ ಫೈನಲ್ ಪ್ಯಾಕೇಜ್ ವಿಚ್ ಈಸ್ ಅಮೇಜಿಂಗ್ ಆ್ಯಂಡ್ ಬ್ಯೂಟಿಫುಲ್ ಪ್ಯಾಕೇಜ್ ನಮ್ಮ ಕಂಪ್ನಿಯಲ್ಲಿ, ದಟ್ ಈಸ್ ಪ್ರೀಮಿಯಂ ಮ್ಯಾಕ್ಸ್ ಪ್ಯಾಕೇಜ್, ಓಕೆ. ಪ್ರೀಮಿಯಮ್ಮು ಪ್ಲಸ್ ಮ್ಯಾಕ್ಸ್ ಆ್ಯಡ್ ಆಗಿದೆ ಇದರಲ್ಲಿ, ಓಕೆ. ಯಾಕಂದರೆ ನಮ್ಮಲ್ಲಿ ಇರುವಂಥ ಕೋರ್ಸಸ್ ಎಲ್ಲ ಕಂಪ್ನಿಯಲ್ಲಿ ಇರುವಂಥ 40 ಕೋರ್ಸಸ್ ಇರುತ್ತೆ ಒಟ್ಟು. ಆ ಎಲ್ಲ ಕೋರ್ಸಸ್ ಕೂಡ ನಿಮಗೆ ಇದರಲ್ಲಿ ಸಿಗ್ತಾ ಇದೆ. ಅದರ ಕಂಪ್ಲೀಟ್ ಲಿಸ್ಟ್ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತಾ ಇದ್ದೀನಿ, ಪ್ರೀಮಿಯಂ ಪ್ಲಸ್ಸಲ್ಲಿ ಇರೋದು, ಅದನ್ನ ಕ್ಲೀನಾಗಿ ಚೆಕ್ ಮಾಡ್ಕೊಳ್ಳಿ. ವಿತ್ ಗೈಡ್ ಕೋಡ್ ಬಂದುಬಿಟ್ಟು ಇದು 23,000 ರೂಪೀಸ್ಗೆ ನಿಮಗೆ ಆಲ್ ಕೋರ್ಸಸ್ ನಿಮಗೆ ಇನ್ಕ್ಲೂಡ್ ಆಗಿರುತ್ತೆ. ಆ್ಯಂಡ್ ಅಪ್ಕಮಿಂಗ್ ಕೋರ್ಸಸ್ ಏನೇನು ಬರುತ್ತೆ ನಮ್ಮ ಕಂಪ್ನಿಯಲ್ಲಿ ಅದು ಕೂಡ ಇದರಲ್ಲಿ ನಿಮಗೆ ಆ್ಯಡ್ ಆಗ್ತಾ ಹೋಗುತ್ತೆ. ದಟ್ ಈಸ್ ದ ಬ್ಯೂಟಿಫುಲ್ ಆಫ್ ದಿಸ್ ಪ್ರೀಮಿಯಂ ಮ್ಯಾಕ್ಸ್ ಪ್ಯಾಕೇಜ್, ಓಕೆನಾ. ಸೊ ಇದು ಬೆಸ್ಟ್ ಪ್ಯಾಕೇಜ್ ನಿಮಗೆ, ಪ್ರೀಮಿಯಂ ಆ್ಯಂಡ್ ಪ್ರೀಮಿಯಂ ಮ್ಯಾಕ್ಸ್ ಬಂದುಬಿಟ್ಟು ನಿಮಗೆ ಟಾಪ್ ಆ್ಯಂಡ್ ಬೆಸ್ಟ್ ಪ್ಯಾಕೇಜ್. ಆ್ಯಂಡ್ ನಾನು ಕೂಡ ಇರೋದು ಕೂಡ ಇದೇ ಪ್ಯಾಕೇಜಸಲ್ಲಿ ನಾನಿದ್ದೀನಿ, ಓಕೆನಾ. ಅದಕ್ಕೋಸ್ಕರನೇ ಲೈಕ್ ನನ್ನ ಗ್ರೋತ್ ಅನ್ನೋದು ಈ ಥರ ಇದೆ, ಓಕೆನಾ. ಸೊ ನಾನು ರೆಕಮೆಂಡ್ ಮಾಡೋದು ಕೂಡ ನಿಮಗೆ ಪ್ರೀಮಿಯಂ ಆ್ಯಂಡ್ ಪ್ರೀಮಿಯಂ ಮ್ಯಾಕ್ಸ್ ಪ್ಯಾಕೇಜ್ನ ರೆಕಮೆಂಡ್ ಮಾಡ್ತೀನಿ. ಸೊ ಓಕೆ, ಇದು ಕೋರ್ಸಸ್ ಕಂಪ್ಲೀಟ್ ಆ್ಯಂಡ್ ಪ್ರೈಸಸ್. ಏನಾದರೂ ಡೌಟ್ ಇದ್ದರೆ ಏನೇನು ಆಪರ್ಚುನಿಟೀಸ್ ನಿಮ್ಮಲ್ಲಿ ಸಿಗುತ್ತೆ, ಇದರಲ್ಲಿ ವರ್ತ್ ಇರುತ್ತೆ ಅಂತ ನೀವು ಕೇಳ್ತಾ ಇದ್ದರೆ, ಖಂಡಿತ ಫಸ್ಟ್ ಬಂದುಬಿಟ್ಟು ನಾವು ನಾಟ್ ಓನ್ಲಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಅನ್ನೋದು ನಿಮ್ಮೊಂದು ಆಪ್ಷನ್ ಥರ ಬರುತ್ತೆ, ಓಕೆ. ನೀವು ಮಾಡಿದ್ರೆ ಮಾಡ್ಬೋದು, ಇಲ್ಲಾಂದರೆ ಇಲ್ಲ. ಅದಕ್ಕೆ ಕಂಪ್ಲೀಟ್ ಟ್ರೈನಿಂಗ್ಸು ನಮ್ಮಲ್ಲಿ ಲೈಕ್ ನೀವು ಕಲ್ತ್ಕೋಬೋದು, ಓಕೆನಾ. ಸೊ ಮೈನಾಗಿ ನಾವು ಒಂದು ಇಂಪ್ಯಾಕ್ಟ್ ತರಬೇಕು. ಒಂದು ಪ್ರತಿಯೊಬ್ಬ ಕನ್ನಡಿಗಾಗೂ ಯಾರ್ಯಾರು ಅನ್ಎಂಪ್ಲಾಯೀಸ್ ಆಗಿದ್ದಾರೆ, ಡಿಗ್ರಿ ಮಾಡಿಕೊಂಡು ಕೂಡ ಹೌಸ್ ವೈಫ್ ಆಗಿದ್ದು ಕೂಡ, ಎಂಪ್ಲಾಯಿ ಆಗಿದ್ದು ಕೂಡ, ಫೈನಾನ್ಷಿಯಲ್ ಸ್ಟ್ರಗಲ್ಸಲ್ಲಿ ಯಾರ್ಯಾರು ಲೈಕ್ ಫೇಸ್ ಮಾಡ್ತಾ ಇದ್ದಾರೆ, ಸೊ ಅವ್ರಿಗೆಲ್ರಿಗೂ ನಾವು ಸೊಲ್ಯೂಷನ್ ತೊಗೊಬರ್ಬೇಕು ಅಂತ ಈ ಪ್ಲ್ಯಾಟ್ಫಾರ್ಮ್ ಸ್ಟಾರ್ಟ್ ಮಾಡಿರೋದು, ಓಕೆನಾ. ಸೊ ಫಸ್ಟ್ ನೀವು ಮಾಡಬೇಕಾಗಿರೋದು ಇದರಲ್ಲಿ ಸ್ಕಿಲ್ಸ್ನ ಕಲ್ತ್ಕೊಂಡು ಆಸ್ ಎ ಫ್ರೀಲ್ಯಾನ್ಸರ್ ಆಗಿ ವರ್ಕ್ ಮಾಡ್ಕೋಬೋದು, ಓಕೆನಾ. ಸೊ ನಿಮಗೆ ಲಿಟ್ರಲಿ ಫ್ರೀಲ್ಯಾನ್ಸಿಂಗ್ ಪ್ರಾಜೆಕ್ಟ್ಸ್ ಕೂಡ ನಮ್ಮ ವೆಬ್ಸೈಟಲ್ಲೇ ನೀವು ಅಪ್ಲೈ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿಂದನೇ ನಿಮಗೆ ಫ್ರೀಲ್ಯಾನ್ಸಿಂಗ್ ಗ್ಯಾರಂಟಿ ಕೂಡ ನಾವು ಲೈಕ್ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಅಷ್ಟೊಂದು ನಿಮಗೆ ಡೆಡಿಕೇಟೆಡ್ ಆಗಿ ಫ್ರೀಲ್ಯಾನ್ಸ್ ಸೆಕ್ಷನ್ ಇರುತ್ತೆ, ಅಲ್ಲಿಂದ ರಿಕ್ವೆಸ್ಟ್ ಮ್ಯಾನೇಜರ್ಗೆ ಹೋಗುತ್ತೆ. ಆ್ಯಂಡ್ ಮ್ಯಾನೇಜರ್ ನಿಮಗೆ ಅಪ್ರೂವ್ ಮಾಡಿ ಫ್ರೀಲ್ಯಾನ್ಸಿಂಗ್ ಪ್ರಾಜೆಕ್ಟ್ಸ್ನ ಕೂಡ ಕೊಡಿಸ್ತಾ ಇದ್ದಾರೆ, ಓಕೆ. ಸೊ ಮೈನಾಗಿ ನಿಮಗೆ ಫ್ರೀಲ್ಯಾನ್ಸಿಂಗ್ ಸೈಡ್ ತುಂಬ ಸ್ಟ್ರಾಂಗ್ ಇರ್ತೀವಿ ನಾವು, ಓಕೆ. ಸೊ ಅದರಲ್ಲಿ ಡೌಟೇ ಇಲ್ಲ. ನೀವು ಡೈರೆಕ್ಟ್ ಕೋರ್ಸಸ್ನ ಕಲ್ತ್ಕೊಂಡು ಡೈರೆಕ್ಟ್ ಅದನ್ನ ಪ್ರಾಕ್ಟೀಸ್ ಮಾಡಿ ಪೋರ್ಟ್ಫೋಲಿಯೋ ಮಾಡಿಕೊಂಡು ನೀವು ನಮ್ಮಲ್ಲಿ ಅಪ್ಲೈ ಮಾಡಿಕೊಂಡು ವರ್ಕ್ ಮಾಡ್ಕೋಬೋದು, ಓಕೆನಾ. ಆ್ಯಂಡ್ ಸೆಕೆಂಡ್ ಬಂದುಬಿಟ್ಟು ಜಾಬ್ಸ್. ಸೊ ನಮ್ಮ ಕಂಪ್ನಿಯವರು ಕೆಲವು HRs ಹತ್ರ ಟೈಅಪ್ ಆಗ್ತಾ ಇದ್ದಾರೆ ಇನ್ಬಿಲ್ಟ್, ಅದು ನಿಮ್ಗೆ ಗೊತ್ತಾಗೋದಿಲ್ಲ, ಇನ್ಬಿಲ್ಟಲ್ಲಿ ಆಗ್ತಾ ಇರುತ್ತೆ, ಓಕೆ. ಸೊ ನೀವು ಕೋರ್ಸಸ್ನ ಕಲ್ತ್ಕೊಂಡು ನಮ್ಮ ಕಂಪ್ನಿಯಲ್ಲಿ ಲಿಟ್ರಲಿ ನೀವು ಜಾಬ್ ಕೂಡ ತೊಗೋಬೋದು. ಅದಕ್ಕೆ ಕೂಡ ನಾವು ಗೈಡೆನ್ಸ್ ಕೊಡ್ತೀವಿ. ಜಾಬ್ ಅಸಿಸ್ಟೆಂಟ್ಸ್ ಕೂಡ ನಿಮ್ಗೆ ಇರುತ್ತೆ, ಓಕೆ. ನೀವು ಒಂದು ಒಳ್ಳೆ ಹೈ ಪೇಯಿಂಗ್ ಜಾಬ್ನ ಕೂಡ ತೊಗೋಬೋದು ಇಲ್ಲಿಂದ. ಆ್ಯಂಡ್ ಲಾಸ್ಟ್ ಆ್ಯಂಡ್ ಫೈನಲ್ ಬಂದುಬಿಟ್ಟು ಅಫಿಲಿಯೇಟ್ ಮಾರ್ಕೆಟಿಂಗ್. ಸೊ ಅಫಿಲಿಯೇಟ್ ಮಾರ್ಕೆಟಿಂಗಲ್ಲಿ ನಿಮ್ಗೆ ಗೊತ್ತಿರೋದೆ, ಸೊ ನಮ್ಮಲ್ಲಿ ಪ್ಯಾಕೇಜಸ್ ಇರುತ್ತೆ. ಸೊ ಅದನ್ನು ನೀವು ಕ್ರಿಯೇಟ್ ಮಾಡೋ ಅವಶ್ಯಕತೆ ಇಲ್ಲ, ನೀವು ಡೆಲಿವರಿ ಮಾಡೋ ಅವಶ್ಯಕತೆ ಇಲ್ಲ, ಏನು ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ನೀವು ಆ ಪ್ಯಾಕೇಜ್ನ ಪ್ರಮೋಟ್ ಮಾಡಿದಾಗ, ಒಂದು ರೆಫರ್ ಆದಾಗ ನಿಮ್ಮ ಕಡೆಯಿಂದ, ನಿಮ್ಮ ಪ್ರೊಮೋ ಕೋಡಿಂದ ನಿಮಗೆ ಸಮ್ ಸೆಟ್ ಆಫ್ ಕಮಿಷನ್ ಸಿಗುತ್ತೆ. ಆ್ಯಂಡ್ ಆ ಕಮಿಷನ್ ಕೂಡ ಅಷ್ಟೋ ಇಷ್ಟ ಅಲ್ಲ, ನಿಮಗೆ ಜಾಸ್ತಿನೇ ಸಿಗುತ್ತೆ, ಒಳ್ಳೆ ಸೆಟ್ ಆಫ್ ಕಮಿಷನ್ನೇ ಸಿಗುತ್ತೆ. ದಟ್ ಈಸ್ ನಮ್ಮ ಹತ್ರ ನಿಮಗೆ ಆಲ್ಮೋಸ್ಟ್ 80% ಕಮಿಷನ್ ನಾವು ಒಂದು ಅಫಿಲಿಯೇಟ್ಗೆ ಪ್ರೊವೈಡ್ ಮಾಡ್ತಿದ್ವಿ. ಸೊ ಇದ್ರ ಬಗ್ಗೆ ಕೂಡ ನಿಮಗೆ ಟ್ರೈನಿಂಗ್ಸ್, ಮಾರ್ಕೆಟಿಂಗ್ ಯಾವ ರೀತಿ ಮಾಡ್ಕೋಬೇಕು, ಸೇಲ್ಸ್, ಇದ್ರ ರೀತಿ ಕೂಡ ನಿಮಗೆ ಟ್ರೈನಿಂಗ್ಸು ಕಂಪ್ಲೀಟಾಗಿ ನಮ್ಮ ಕಂಪ್ನಿಯಲ್ಲಿ ಪ್ರೊವೈಡ್ ಮಾಡಿಕೊಡ್ತಾರೆ. ಸೊ ಫಸ್ಟ್ ಬಂದುಬಿಟ್ಟು ಜಾಬ್ ಅಸಿಸ್ಟೆನ್ಸ್ ಇರುತ್ತೆ, ಸೆಕೆಂಡ್ ಫ್ರೀಲ್ಯಾನ್ಸಿಂಗ್ ಜರ್ನಿ ಸ್ಟಾರ್ಟ್ ಮಾಡ್ಕೋಬೋದು, ಆ್ಯಂಡ್ ಥರ್ಡ್ ಬಂದುಬಿಟ್ಟು ಅಫಿಲಿಯೇಟ್ ಮಾರ್ಕೆಟರ್ ಕೂಡ ನೀವು ಕೆರಿಯರ್ನ ಇಲ್ಲಿಂದ ಗ್ರೋ ಮಾಡಿಕೊಂಡು ನೀವು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗ್ಬೋದು ಡಿಜಿಟಲ್ ಬಿಲಿಯರಲ್ಲಿ. ಸೊ ದೀಸ್ ಆರ್ ದ ಬೆನಿಫಿಟ್ಸ್. ನಮ್ಮಲ್ಲಿ ಕಮಿಷನ್ ಸ್ಟ್ರಕ್ಚರ್ ಏನಿರುತ್ತೆ, ಯಾವ ಪ್ಯಾಕೇಜ್ ತೊಗೊಂಡ್ರೆ ಎಷ್ಟು ಕಮಿಷನ್ ನೀವು ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡಬೇಕಾದ್ರೆ ಅಂತ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಅದರ ಪೂರ್ತಿ ಕಮಿಷನ್ ಸ್ಟ್ರಕ್ಚರ್ ನಾನು ನಿಮಗೆ ಸ್ಕ್ರೀನ್ ಮೇಲೆ ಫ್ಲಾಶ್ ಮಾಡ್ತಾ ಇದ್ದೀನಿ. ಇದನ್ನ ಸ್ಕ್ರೀನ್ಶಾಟ್ ತಗೊಳ್ಳಿ, ಕ್ಲೀನಾಗಿ ನೋಡ್ಕೊಳ್ಳಿ, ಓಕೆನಾ. ಅದಕ್ಕೆ ನಾನು ಹೇಳೋದು ಪ್ರೀಮಿಯಂ ಆ್ಯಂಡ್ ಪ್ರೀಮಿಯಂ ಮ್ಯಾಕ್ಸ್ ಅನ್ನೋದು ಟಾಪ್ ಪ್ಯಾಕೇಜ್. ಪ್ರೀಮಿಯಂ ಮ್ಯಾಕ್ಸಲ್ಲಂತೂ 15,000 ರೂಪೀಸ್ವರೆಗೂ ನೀವು ಹೈಯೆಸ್ಟ್ ಕಮಿಷನ್ನ ಗೇನ್ ಮಾಡ್ಬೋದು. ದಟ್ಸ್ ದ ಬ್ಯೂಟಿ ಆಫ್ ದಟ್ ಪ್ಯಾಕೇಜ್. ನಮ್ಮ ಕಂಪ್ನಿಯಲ್ಲಿ ಏನೇನು ಬೆನಿಫಿಟ್ಸ್ ಇರುತ್ತೆ ಸರ್, ಲೈಕ್ ಎಕ್ಸ್ಟ್ರಾರ್ಡಿನರಿ ಏನಿದೆ, ಯಾಕಂದರೆ ಎಲ್ಲ ಎಟೆಕ್ ಪ್ಲಾಟ್ಫಾರ್ಮ್ಸ್ ಇದೆ, ಅದಕ್ಕಿಂತ ನೀವು ಒಂದು ಸ್ಟೆಪ್ ಏನು ಫಾರ್ವರ್ಡ್ ಇದ್ದೀರಾ ಅಂತ ನೀವು ಕೇಳ್ತಾ ಇದ್ದರೆ, ಫಸ್ಟ್ ಆಫ್ ಆಲ್ ನಮ್ಮಲ್ಲಿ ರೀಜ್ನಲ್ ಲ್ಯಾಂಗ್ವೇಜ್ ಸಪೋರ್ಟ್ ಇದೆ. ಸೆಕೆಂಡ್ ಬಂದುಬಿಟ್ಟು ನಿಮಗೆ ಕಸ್ಟಮರ್ ಸಪೋರ್ಟ್ ಟೀಮ್ ಅನ್ನೋದು ಕೂಡ ನಿಮಗೆ ರೀಜ್ನಲಲ್ಲಿ
ಇರುತ್ತೆ. ಆ್ಯಂಡ್ ಇಂಟರ್ನಲ್ ಸಿ ಅವ್ರ ಹತ್ರ ಕೂಡ ನಾವು ಡೈರೆಕ್ಟ್ ಲೈಕ್ ನೀವು ಕಂಪ್ನಿಯಲ್ಲಿ ಎನ್ರೋಲ್ ಆದಮೇಲೆ ನೀವು ಡೈರೆಕ್ಟ್ ನಿಮ್ಮ ಒಪಿನಿಯನ್ಸ್ನೆಲ್ಲ ಶೇರ್ ಮಾಡಿ ನೀವು ಇನ್ನೂ ನಮ್ಮ ಪ್ಲ್ಯಾಟ್ಫಾರ್ಮ್ನ ಬ್ಯೂಟಿಫೈ ಮಾಡ್ಕೊಳ್ಳೋಕ್ಕೆ ಅಥವಾ ಇನ್ನೂ ಬೆಟ್ರಾಗಿ ಮಾಡ್ಕೊಳ್ಳೋಕ್ಕೆ ನೀವು ಹೆಲ್ಪ್ ಮಾಡ್ಬೋದು. ಆ್ಯಂಡ್ ಇನ್ನೊಂದು ಬಂದುಬಿಟ್ಟು ರೀಜ್ನಲಲ್ಲಿ ನಿಮಗೆ ವಾಟ್ಸಪ್ ಸಪೋರ್ಟ್ ಕೂಡ ಇರುತ್ತೆ, ಓಕೆ, ಟೆಲಿಗ್ರಾಮ್ ಸಪೋರ್ಟ್ ಇರುತ್ತೆ. ಆ್ಯಂಡ್ ನ್ಯಾಷನಲ್ ಇಂಟರ್ನ್ಯಾಷನಲ್ ಟ್ರಿಪ್ಸ್ನ ಕೂಡ ನಮ್ಮ ಕಂಪ್ನಿಯಲ್ಲಿ ನಿಮಗೆ ತೊಗೊಂಡು ಹೋಗ್ತಾ ಇರ್ತಾರೆ. ಆ್ಯಂಡ್ ನಿಮಗೆ ನೀವೇನಾದರೂ ಎಕ್ಸ್ಟ್ರಾರ್ಡಿನರಿ ಆಗಿ ವರ್ಕ್ ಮಾಡಿದ್ರೆ ನಿಮಗೆ ವೆಲ್ಕಮ್ ಕಿಟ್ಸ್ ಕೂಡ ನಮ್ಮ ಕಂಪ್ನಿಯಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಓಕೆ, ಇಷ್ಟೊಂದು ಬ್ಯೂಟಿಫುಲ್ ಆಪರ್ಚುನಿಟೀಸ್ ಜೊತೆ ಇಷ್ಟೊಂದು ನಮಗೆ ಪರ್ಕ್ಸ್ ಬರ್ತಾ ಇದೆ ಅಂದರೆ ಯು ಶುಡ್ ನಾಟ್ ಮಿಸ್ ದಿಸ್ ಡಿಜಿಟಲ್ ಬಿಲಿಯನಿಯರ್. ಲಾಸ್ಟ್ ಆ್ಯಂಡ್ ಫೈನಲ್ ಒಂದು ಇಂಪಾರ್ಟೆಂಟ್ ಪಾಯಿಂಟ್, ನಿಮಗೆ ಮೆಂಟರ್ ಅನ್ನೋರು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಯಾಕಂದರೆ ಎಲ್ಲರೂ ಅಮೌಂಟ್ ಪೇ ಮಾಡ್ತಾರೆ, ಎಲ್ಲರೂ 10,000 15,000 ರೂಪಾಯಿ ಎಷ್ಟೋ ಜನ ಪೇಮೆಂಟ್ ಲೈಕ್ ಮಾಡಿ ಯಾರ್ಯಾರ ಜೊತೆನೂ ಲೈಕ್ ಜಾಯ್ನ್ ಆಗಿ ತುಂಬ ಫೇಕು ಸ್ಕ್ಯಾಮ್ ಅಂತ ಅಂದ್ಕೊಂಡು ಈ ಆನ್ಲೈನ್ ಬಿಸ್ನೆಸ್ನ ಕೆಡಿಸ್ಬಿಟ್ಟಿದ್ದಾರೆ. ಓಕೆ, ಸೊ ಮೈನ್ ಇಂಪಾರ್ಟೆಂಟ್ ಏನು ಅಂದರೆ ನೀವು ಯಾರ ಜೊತೆ ಜಾಯ್ನ್ ಆಗ್ತಾ ಇದ್ದೀರಾ, ಯಾರ ಮೆಂಟರ್ನ ನೀವು ಚೂಸ್ ಮಾಡ್ಕೊತಾ ಇದ್ದೀರಾ ಅನ್ನೋದು ನಿಮಗೆ ತುಂಬ ಇಂಪಾರ್ಟೆಂಟ್. ಓಕೆನಾ, ನೀವೇನಾದರೂ ಒಂದು ಬೆಸ್ಟ್ ಮೆಂಟರ್ಗೋಸ್ಕರ ನೋಡ್ತಾ ಇದ್ದರೆ ನಾನಿದ್ದೀನಿ, ನನ್ನ ಹೆಸರು ಆದಿತ್ಯವರ್ಧನ್ ಅಂತ. ಓಕೆನಾ, ನನ್ನ ಪ್ರೋಮೋ ಕೋಡ್ ಕೂಡ ನಿಮಗೆ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುತ್ತೆ. ಓಕೆ, ಸೊ ಒಂದ್ಸರಿ ಇದನ್ನ ಚೆಕ್ ಮಾಡ್ಕೋಬೋದು. ಈ ಪ್ರೋಮೋ ಕೋಡ್ ನೀವು ಹಾಕಿ ಗೈಡ್ ಕೋಡ್ ಅಂತಾರೆ ನಮ್ಮಲ್ಲಿ, ಆ ಗೈಡ್ ಕೋಡ್ನ ಹಾಕಿ ನೀವು ಎನ್ರೋಲ್ಮೆಂಟ್ ಮಾಡ್ಕೋಬೋದು. ಓಕೆನಾ, ನನ್ನ ಜೊತೆ ನೀವು ಅಫಿಷಿಯಲಿ ಎನ್ರೋಲ್ಮೆಂಟ್ ಮಾಡ್ಕೋಬೋದು. ಆ್ಯಂಡ್ ನನ್ನ ವಾಟ್ಸಪ್ ನಂಬರ್ ಕೂಡ ನಿಮಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಓಕೆ, ಅಲ್ಲಿ ಅಪ್ಡೇಟ್ ಆಗ್ತಾ ಇರುತ್ತೆ ವಾಟ್ಸಪ್ ನಂಬರ್. ಸೊ ಈ ಗೈಡ್ ಕೋಡ್ನ ಯೂಸ್ ಮಾಡಿ ನಿಮ್ಮ ಪೇಮೆಂಟ್ ಸ್ಕ್ರೀನ್ಶಾಟ್ ನಂಗೆ ವಾಟ್ಸಪ್ಪಲ್ಲಿ ಕಳಿಸ್ಕೊಟ್ರು ಕೂಡ ನೀವು ನನ್ನ ಮೆಂಟಿ ಆಗಿರ್ತೀರ, ನಾನು ಕಂಪ್ಲೀಟಾಗಿ ನಿಮಗೆ ಗೈಡ್ ಮಾಡ್ಕೊಡ್ತೀನಿ, ನೋ ವರೀಸ್. ಓಕೆನಾ, ಕಂಪ್ಲೀಟ್ ಪ್ರೆಸೆಂಟೇಷನ್ ವಿಡಿಯೋ ನಮ್ಮ ಕಂಪ್ನಿ ಬಗ್ಗೆ ಪೂರ್ತಿ ಡೀಟೇಲ್ಸ್, ನಾನು ವರ್ಕ್ ಮಾಡ್ತಾರೋ ಕಂಪ್ನಿ ಬಗ್ಗೆ. ಓಕೆನಾ, ಸೊ ಆಲ್ ದ ಬೆಸ್ಟ್ ನಿಮ್ಮೆಲ್ಲರಿಗೂ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಪ್ರೆಸೆಂಟೇಷನ್ ವಿಡಿಯೋ. ಐ ಹೋಪ್ ಯು ವಿಲ್ ಸ್ಟಾರ್ಟ್ ಯುವರ್ ಸಕ್ಸಸ್ ಜರ್ನಿ with today with Digital Billionaire. Thank you.